ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಅಂತ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 10 ಸೊ ಅಂತೂ ಮುಗ್ದೇ ಹೋಯಿತು ಬಿಗ್ ಬಾಸ್ ಸೀಸನು. ಸೊ ಎಷ್ಟು ಜನ ಮಿಸ್ ಮಾಡ್ಕೊತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಫಸ್ಟು. ಸೊ ಮತ್ತು ಇನ್ನೂ ಎಷ್ಟು ಜನ ನಿಮ್ಮ ಐಡಲ್ಸ್ನ ಇನ್ನೂ ಫಾಲೋ ಮಾಡ್ತಿದ್ದೀರಾ, ಯಾರ್ಯಾರೆಲ್ಲ ಬಿಟ್ಬಿಟ್ರಿ ಅಂತ ಕೂಡ ಹೇಳಿ. ಎಷ್ಟು ಜನ ಮಿಸ್ ಮಾಡ್ಕೊತಿದ್ದೀರಾ, ನಾನು ನೋಡಿದೆ ಫ್ಯಾನ್ ಪೇಜಸಲ್ಲೆಲ್ಲ ಎಷ್ಟೊಂದು ಜನ ಹಾಕ್ತಿದ್ರು ಮಿಸ್ ಮಾಡ್ಕೊತಿದ್ದೀವಿ ಅಂತ. ಅದು ಖಂಡಿತವಾಗ್ಲೂ ಹಾಗಾಗುತ್ತೆ, ಯಾಕಂದರೆ 3 ತಿಂಗಳಿಂದ ನಾವು ಅವ್ರ ಜೊತೆಗೆ ಇರ್ತೀವಿ. ಎಷ್ಟೋ ಜನ ಲೈವ್ ಕೂಡ ನೋಡ್ತಿರ್ತೀರ ಇನ್ಕ್ಲೂಡಿಂಗ್ ಮೀ. ಸೊ ಅದು ಇನ್ನೂ ಜಾಸ್ತಿ ಕನೆಕ್ಟ್ ಆಗಿರ್ತೀವಿ ಅವಾಗ. ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಆ ವ್ಯಕ್ತಿ, ಬಟ್ ಸ್ಟಿಲ್ ಕನೆಕ್ಟ್ ಆಗಿರ್ತೀವಿ ಎಲ್ಲೋ ಒಂದು ಕಡೆ. ಸೊ ಬಿಗ್ ಬಾಸ್ ಅಂತ ಮುಗೀತು ಇನ್ನು. ಸೊ ಇನ್ನೆಲ್ಲರಿಗೂ ಕಾಡುವಂಥ ನೆಕ್ಸ್ಟ್ ಪ್ರಶ್ನೆ ಅಂದರೆ ನೆಕ್ಸ್ಟ್ ಬಿಗ್ ಬಾಸ್ ಯಾವಾಗ ಅಂತ. ಸೊ ಯಾವಾಗ ಅನಿಸ್ಬೋದು ನಿಮಗೆ? ಮತ್ತು ಇನ್ನೊಂದು ಏನಂದರೆ ಎಷ್ಟು ಜನಕ್ಕೆ OTT ಬರುತ್ತಾ ಬಿಗ್ ಬಾಸ್ ಅನ್ನೋದು ಒಂದು ಕೂಡ ಪ್ರಶ್ನೆ ಇದೆ. ಸೊ OTT ನಿಮ್ಗೆ ಅನಿಸುತ್ತಾ ಬರುತ್ತೆ ಅಂತ? ನನಗಂತೂ ಅಂತಲ್ಲ. ಯಾಕೆ ಅಂತಂದರೆ ಒಂದು OTT ಸೀಸನ್ ಮಾಡಿದ್ರು, ಬಟ್ ಅವರು ಏನು ಅಂದ್ಕೊಂಡಿದ್ರು ಆ ಲೆವೆಲ್ಗೆ ಅದು ರೀಚ್ ಆಗಲಿಲ್ಲ. ಸೊ ಎಷ್ಟೋ ಜನ ನೋಡಿದ್ರು ಹೌದು, ಬಟ್ ಆದರೂ ಕೂಡ ಅವರು ಒಂದು ಏಮ್ ಸೆಟ್ ಮಾಡ್ಕೊಂಡಿರ್ತಾರಲ್ವ, ಸೊ ಆ ಏಮ್ಗೆ ಅದು ಹೋಗಲಿಲ್ಲ ಬಿಗ್ ಬಾಸ್ OTT. ಆಮೇಲೆ ನೋಡ್ಬೋದು ನೀವು ಬಿಗ್ ಬಾಸ್ OTT ಏನಿದೆ ಅದನ್ನು ಕೂಡ ಟಿವಿಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಈವ್ನಿಂಗ್ ಸ್ಲಾಟಲ್ಲಿ ಹಾಕ್ತಾಯಿದ್ರು, ಈವ್ನಿಂಗ್ ಹಾಕ್ತಿದ್ರು. ಸೊ ಅದಕ್ಕೋಸ್ಕರ ಈ ಸತಿ OTT ಮಾಡೋವಂಥ ತುಂಬಾ ಚಾನ್ಸಸ್ ಇಲ್ಲ. ಸೊ ಮತ್ತೆ ನೆಕ್ಸ್ಟು ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಮಾಡೋದು. ಸೊ 11 ಸ್ಟಾರ್ಟ್ ಆಗೋದು ಸದ್ಯಕ್ಕಂತೂ ಅಲ್ಲ, ಅದು ಸ್ಟಾರ್ಟ್ ಆಗೋದು ಅಕ್ಟೋಬರ್ ಮಂತಿಂದ. ಸೊ ನೀವು ಆಲ್ರೆಡಿ ಸೆಪ್ಟೆಂಬರ್ ಮಂತಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಕಡೆ ಪ್ರಮೋಷನ್ಸ್ ನಡೀತಾ ಇರುತ್ತೆ, ಬಟ್ ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಸತಿನೂ ಅಷ್ಟೇ ಬಿಗ್ ಬಾಸ್ ಸೀಸನ್ 10 ಕೂಡ ಅಕ್ಟೋಬರ್ 8ಗೆ ಸ್ಟಾರ್ಟ್ ಆಗಿತ್ತು. ಸೊ ಅದು ಮುಗಿದಿದ್ದು ಜಾನ್ವರಿ 28. ಸೊ ತುಂಬಾ 114 ಡೇಸ್ ಆಯಿತು. ಸೊ ನೆಕ್ಸ್ಟ್ ಸೀಸನು ಅಷ್ಟೇ ಅಕ್ಟೋಬರ್ ಮಂತಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕ್ಟೋಬರ್ 20 ಒಳಗಡೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ಕೆಲವೊಂದು ಸತಿ ಸೆಪ್ಟೆಂಬರ್ ಎಂಡಿಂಗಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಟೈಮಿಂಗಲ್ಲೇ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು. ಸೊ ಎಷ್ಟೊಂದು ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇರುತ್ತೆ, ಯಾವಾಗ ಸ್ಟಾರ್ಟ್ ಆಗ್ಬೋದು ನೆಕ್ಸ್ಟ್ ಬಿಗ್ ಬಾಸ್, ಅಥವಾ OTT ಸ್ಟಾರ್ಟ್ ಆಗ್ತಾ ಏನು ಅಂತ. ಸೊ ಆ ಒಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಈ ವಿಡಿಯೋನ ಮಾಡಿದ್ದು. ಸೊ ಹೋಪ್ ಎಲ್ಲರಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.